ಮುದ್ದುರಾಮ ಮಂಜರಿ ಈ ಪುಸ್ತಕದ ಒಂದು ಸಾರ ರೂಪದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಇವತ್ತು 12ನೆಯ ಪ್ರಕರಣ, ಒಂದು ಸಾಹಿತ್ಯ ಸತ್ಸಂಗ. ಶಿರೋನಾಮೆ ಬದುಕ ಬಿಡು ನೀ ಬದುಕು. ಶಿರೋನಾಮೆ ಬದುಕ ಬಿಡು ನೀ ಬದುಕು. ಬದುಕ ಬಿಡು ನೀ ಬದುಕು. ಈ ಬದುಕು ಶಬ್ದ ಏನದಪ್ಪ ಇದು ಅಂತಂದರೆ, ನಾನು ನಮ್ಮ ವೆಂಕಟ ಸುಬ್ಬಯ್ಯನವ್ರ ಡಿಕ್ಷನರಿ ಪ್ರಕಾರ ಓದಿ ಹೇಳ್ತೇನೆ. ಇದು ದೇಶೀಯ ಶಬ್ದ ಬರ್ದುಂಕು ಅನ್ನುವಂಥ ಹಳೆಗನ್ನಡದ ರೂಪ ಬದುಕು, ಬರ್ದುಂಕು. ಆಮೇಲೆ ಜೀವಿಸು, ಜೀವಧಾರಣೆ ಮಾಡು, ಬಾಳನ್ನು ಸಾಗಿಸು, ಜೀವನವನ್ನು ನಡೆಸು, ಕೃತಾರ್ಥವಾಗು, ಭದ್ರತೆಯನ್ನು ಪಡೆ. ಇದು ಕ್ರಿಯಾಪದ ರೂಪ. ಎರಡು ರೂಪವದು. ಇದು ನಾಮಪದ ರೂಪ ಏನಪ್ಪ? ಬಾಳು, ಜೀವನ, ಆಸ್ತಿ, ಸಂಪತ್ತು, ಸರಕು ಸಾಮಗ್ರಿ, ಕೆಲಸ ಕಾರ್ಯ, ಕಸುಬು, ಉದ್ಯೋಗ. ನಿನ್ನ ಯಾವುದಪ್ಪ ನಿನ್ನ ಬದುಕು ಅಂತ ಕೇಳ್ತೇವಲ್ಲ, ಯಾವುದಪ್ಪ ಅದು ನಾಮಪದವಾಗಿ ಪ್ರಯೋಗ ಆಗ್ತದವ. ಈ ಪ್ರತಿಗಣದ ಆ ಶಿರೋನಾಮೆ ಅಡಿಯಲ್ಲಿಯ ಆ ಚೌಪದಿಯನ್ನು ಓದ್ತಾ ಇದ್ದೇನೆ. ನೊಂದವರ ಗುಡಿಸಿನಲ್ಲಿ ಹಚ್ಚು ಪ್ರೀತಿಯ ಹಣತೆ, ಹಂಚುತ್ತಿರು ಹಿರಿ ಕನಸ ಆ ಬೆಳಕಿನಲ್ಲಿ, ಕಳೆದು ಕತ್ತಲೆ ಮತ್ತೆ ಮೂಡದೆ ಹೊಂಗಿರಣ, ಬಾಳು ಭರವಸೆ ಜ್ಯೋತಿ ಮುದ್ದು ರಾಮ, ಬಾಳು ಭರವಸೆ ಜ್ಯೋತಿ ಮುದ್ದು ರಾಮ. ಇಲ್ಲಿ ಒಟ್ಟು 82 ಚೌಪತಿಗಳಿವೆ. ಇದನ್ನು ಹಿಡಿದು 82. ಏನಪ್ಪ ಇದು? ಏನಿದು? ಸೂರ್ಯೋದಯ ಮುಂಜಾನೆ ಆಗೋದು ಡೆಫಿನೆಟ್ ಆಗೇ ಆಗ್ತದೆ. ಹೊಂಗಿರಣ ಬರ್ತಾವ, ಮನಸ್ಸಿನಲ್ಲಿ ಅದನ್ನು ದೃಢವಾಗಿ ಹಿಡಿದುಕೋ. ಅವೆಲ್ಲವೂ ಒಳ್ಳೆಯ ಕಾರ್ಯಗಳಿಗಾಗಿ ಪ್ರೀತಿಯಿಂದ ಉಪಯೋಗಿಸು ಅನ್ನುತ್ತಾನೆ. ಬಾಳು ಭರವಸೆ ಜ್ಯೋತಿ ಮುದ್ದು ರಾಮ. ಮುಂದೆ ಈ ಪ್ರಕರಣದ 1ನೆಯ ಅಂದರೆ 640ನೆಯ ಪದ್ಯ. ಕಡಲ ಅಲೆ ಲತೆ ಹೂವು ಮುಗಿಲ ಹನಿ ತಂಗಾಳಿ, ಚಿಂತಿಸುತ್ತ ಕೊರಗುವದೆ ಇರುವಿಕೆಯ ಪರಿಗೆ, ಸುಖ ತಂದು ತಾನಲಿದು ಅಗಲುವುದೋ ಜೀವನವೋ, ಅಹಹ ಇರುವಷ್ಟು ದಿನ ನಮದು ಮುದ್ದು ರಾಮ. ಎಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾನ್ರಿ ಶ್ರೀ ಶಿವಪ್ಪನವರಂದ್ರೆ ಆಶ್ಚರ್ಯ ಅನ್ನಿಸ್ತದೆ. ಅಲ್ಲ, ಸಮುದ್ರ ದಂಡಿ ಮೇಲೆ ಕೂತು ನೀವು ನೋಡ್ತೀವಿ, ಏನು ನೋಡ್ತೀವಿ? ತೆರೆ ಬರುತ್ತೆ, ತೆರೆ ಹೋಗುತ್ತೆ, ತೆರೆ ಬರುತ್ತೆ, ತೆರೆ ಹೋಗುತ್ತೆ. ಗಿಡದಾಗಿನ ಹೂ ಇವತ್ತು ತೋತೆ ಹೂ ಆಗ್ತದೆ, ಅರಳ್ತದೆ, ಅದನ್ನು ತೋತೀರಿ, ಇಲ್ದಿರ ಅಲ್ಲೇ ಅದು ಬಾಡಿ ಹೋಗಿಬಿಡುತ್ತೆ. ಆಕಾಶದಿಂದ ಸುರಿಯುವಂಥ ಮಳೆ ಹನಿಗಳು, ತಂಪನ ಗಾಳಿ, ಇವೆಲ್ಲ ಏನು ಹೇಳ್ತಾವೆ ನಮ್ಗೆ? ನೀ ಚಿಂತಿಸುತ್ತಾ ಕೊರಕೋತ ಕೂಡಬೇಡ, ನಾವು ಮತ್ತೆ ಬರ್ತೇವೆ. ನಾವು ಸುಖ ಕೊಡ್ತಾ ಇದ್ದೇವೆ, ಸ್ವಲ್ಪ ನಿಮ್ಮ ಲೌಕಿಕ ಸುಖವನ್ನು ಸ್ವಲ್ಪ ಇದು ಮಾಡು. ಆಮೇಲೆ ಎಷ್ಟು ದಿವಸ ನೀ ಬದುಕ್ತೀವೋ ಅಷ್ಟು ದಿವಸ ಚೆಂದಾಗಿ ಬದುಕಪ್ಪ. ಇರುವಷ್ಟು ದಿನ ನಿಮ್ಮದು. ಅದನ್ನು ಹೇಳ್ತಾವು. ಒಂದು ತೆರೆ ಬರುತ್ತೆ, ಸಂತೋಷವನ್ನು ಕೊಡುತ್ತೆ, ಹೋಗುತ್ತೆ. ಮುಗಿಲ ಹನಿ ಬರುತ್ತೆ. ಹೀಗೆ ನಾವು ಸಂತೋಷದಿಂದ ಬದುಕಬೇಕು ಅಂಥೇಳಿ ಇದು ಈ ಮುದ್ದುರಾಮ ಹೇಳ್ತಾ ಇದ್ದಾನೆ. ಬದುಕ ಬಿಡು ಅಂದರೆ ಬದುಕಲು ಅವಕಾಶವನ್ನು ಕೊಡು ಅಂತ ಹೇಳ್ದಂಗೆ. ಆಮೇಲೆ ನೆಕ್ಸ್ಟು ಒಂದು ಅದ್ಭುತವಾದ ಕೋಗಿಲೆಯ ಜೊತೆಗೂಡಿ ಹಾಡಿದರೆ ಬಾಂಧವ್ಯ, ಕಾಗೆ ಸಹವಾಸದಲ್ಲಿ ಇದೆಯ ಮಾಧುರ್ಯ, ಬಲ್ಲವರ ಸಂಗದಲ್ಲಿ ಇದೆ ಜೀವ ಚೈತನ್ಯ, ಸತ್ಸಂಗ ಸಂಪತ್ತು ಮುದ್ದು ರಾಮ. ಅಬ್ಬಾ, ಸತ್ಸಂಗದ ಮಹತ್ವವನ್ನು ಬಿಂಬಿಸ್ತಾ ಇದ್ದಾರಿಲ್ಲೇ. ಎಷ್ಟು ಚಂದ ಹೇಳ್ತಾ ಇದ್ದಾರೆ ನೋಡ್ರಿ.
ಕೋಗಿಲ ಹಾಡ್ತಾ ಇರುತ್ತೆ, ಕಿವಿ ಕೇಳ್ತಾ ಇರುತ್ತೆ, ಎಷ್ಟು ಸಂತೋಷ ಆಗುತ್ತೆ. ಕೋಗಿಲ ಹಾಡ್ತೀವೋ, ಅಲ್ಲಿ ಕೂತದೆಲ್ಲೋ ಹಾಡ್ತೀವೋ, ಕೋಗಿಲ ಅಂತ ಧ್ವನಿ ಮಾಡ್ತೀವೋ. ಆಮೇಲೆ ಅದಾದ ನಂತರ ನಾವು ಅದನ್ನು ಕಾಗೆಯೊಳಗೆ ಕಾಣ್ಬೋದಾ? ಕಾಗೆ ಕೊಕ್ಕ ಅಂದ್ರೆ ನಾವೇನಾದರೂ ನಮ್ಗೆ ಉತ್ಸಾಹ ಬರುತ್ತಾ? ಇಲ್ಲ, ಬರಲ್ಲ. ಅದರಂತೆ ಉತ್ತಮರ ಸಂಘ, ಒಳ್ಳೆಯವರ ಜೊತೆಯ ಸಹವಾಸ ನಮಗೆ ಒಂದು ಜೀವನದಲ್ಲಿ ಚೈತನ್ಯವನ್ನು ತುಂಬುತ್ತದೆ ಅಂತ ಮುದ್ದುರಾಮ ಅಂದು. ಅದಕ್ಕೆ ಸತ್ಸಂಗವನ್ನು ಆ ಮುದ್ದುರಾಮ ಏನು ಹೇಳ್ತಾನಂದ್ರೆ, ಇದು ಸಂಪತ್ತು, ಅದನ್ನು ಹುಡುಕೋ, ಅದರೊಂದು ಬದುಕು ಅಂತ ಹೇಳ್ತಾನೆ ಮುದ್ದುರಾಮ. ಸತ್ಸಂಗವನ್ನು ಮಾಡು ಅಂತ ಹೇಳ್ತಾನೆ. ಆಮೇಲೆ ಆಶ್ಚರ್ಯ, ಅರುಣೋದಯ ಆ ಕುರಿತು ಒಂದು ಅದ್ಭುತವಾದ ಒಂದು ಶ್ಲೋಕ. ಈ ದಿನದ ರವಿಯುದಯ ನೋಡಿನಲ್ಲಿ ಮನ ತುಂಬ ಆಹಾ, ಇಹುದೋ ಇಲ್ಲವೋ ನಾಳೆ ಕಾಂತಿ ಕಣ್ಣಲ್ಲಿ. ಆಹಾ, ನಾಳೆ ಇರ್ತೀಯೋ ಇಲ್ಲಿ ಯಾರಿಗೆ ಗೊತ್ತು, ಇರ್ತೀಯೋ ಇಲ್ಲಿ ಯಾರಿಗೆ ಗೊತ್ತು. ಅದಕ್ಕೆ ಇವತ್ತು ನೋಡೋದು ನಮ್ಮ ಸೂರ್ಯೋದಯ. ಅಂದದಿನೆದೆಯ ನುಸಿರಬಾಳ್ ಕೊನೆಯಂದೆಣಿಸೋ. ಏನೀಗ ನೋಡ್ತೀಯಲ್ಲ, ಅದಕ್ಕೆ ಯಾವಾಗ ಹೋಗ್ತಿ ಗೊತ್ತಿಲ್ಲ. ಇವತ್ತು ಅದು ಆ ಚಂದವನ್ನು, ಅರುಣೋದಯವನ್ನು ನೋಡಿ ಸಂತೋಷಪಡು. ಇಡು ಹೆಜ್ಜೆ ನೀ ಹಗುರ ಮುದ್ದುರಾಮ, ಇಡು ಹೆಜ್ಜೆ ನೀ ಹಗುರ ಮುದ್ದುರಾಮ. ಅರುಣೋದಯ, ಸೂರ್ಯೋದಯ ಎಷ್ಟು ಅದ್ಭುತವಾದಂಥ ಒಂದು ಚಿತ್ರ. ಪ್ರತಿದಿನ ನಿಮ್ಮ ಅತ್ಯಂತ ಉಚಿತವಾಗಿ, ಅತ್ಯಂತ ಸುಂದರವಾಗಿ ಕಾಣ್ತದೆ. ಹೌದಾ? ಆ ಬೆಳಗು ಕವನ ವರಕವಿ ಬೇಂದ್ರೆಯವರದು, ಓದಿರಿ ಅದನ್ನು ಸ್ವಲ್ಪ. ಆಮೇಲೆ ನನಗೆ ರಾಷ್ಟ್ರಕವಿ ಕುವೆಂಪು ಅವರದು ಒಂದು ಜೀವನ ಚರಿತ್ರೆಯನ್ನು ಓದ್ತಾ ಇದ್ದಾಗ ಆವಾಗಲೂ ನಾನು ಕೇಳಿದ್ದೇನೆ. ಅವರು ತಮ್ಮ ಜೀವನದಲ್ಲಿ ಅರುಣೋದಯವನ್ನು ಎಷ್ಟು ಸಾರಿ ಹೋಗಿ ನೋಡಿದ್ದಾರೆ, ಸೂರ್ಯೋದಯವನ್ನು ಎಷ್ಟು ಸಾರಿ ನೋಡಿದ್ದಾರೆ ಅಂದರೆ ಬಹುಶಃ ಅದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗ್ಬೋದಾಗಿತ್ತೇನು. ಆ ಸೂರ್ಯೋದಯ, ಆ ಅರುಣೋದಯದಿಂದಲೇ ಅವರಲ್ಲಿ ಆ ಅದ್ಭುತವಾದ ಕವನ ಶಕ್ತಿ ಬೆಳೀತು ಅಂಥೇಳಿ ಒಬ್ಬರು ಭಾಷಣಕಾರ ಹೇಳಿದರು. ನನಗೆ ಆಶ್ಚರ್ಯ ಅನ್ನಿಸ್ತೀವೋ, ಇವತ್ತಿಗೂ ಹೌದು ಅನ್ನಿಸ್ತದೆ. ಆದ್ದರಿಂದ ಎಲ್ಲರೂ ಸಾಧ್ಯವಾದಲ್ಲಿ ಅರುಣೋದಯವನ್ನು ಒಂದು 15-20 ನಿಮಿಷ, ಅರ್ಧ ತಾಸು ವೀಕ್ಷಣೆ ಮಾಡಬೇಕು. ಬಹಳ ಅದ್ಭುತವಾದ ಘಟನೆ ಅದು, ಮಾಡಿ ದಯವಿಟ್ಟು. ಇನ್ನು ಮುಂದಿನ ಇದು ಅದಾತಲ್ಲ, ಏನಪ್ಪ ಮುಂದಿಂದು? ನಿನ್ನ ದಕ್ಷತೆ ಶಕ್ತಿ ನಿನ್ನದೆಂಡೆಣಿಸದಿರು, ಸುತ್ತಮುತ್ತಣ ಜನದ ಶಕ್ತಿಯುಕ್ತಿಯದು, ಸರಪಣಿಯ ಬಲವೆಲ್ಲ ಇಹುದೊಂದು ಕೊಂಡಿಯಲಿ, ನಿನ್ನ ಜನ ನಿನ್ನ ಬಲ ಮುದ್ದುರಾಮ. ನೀ ಬದುಕ್ತಾ ಇದ್ದೀಯಲ್ಲಪ್ಪ, ಸುತ್ತಲೂ ನಿನ್ನ ಕುಟುಂಬದೊಡನೆ, ನಿನ್ನ ಸಮಾಜದೊಡನೆ, ನಿನ್ನ ದೇಶದ ಬಂಧು ಬಾಂಧವರೊಡನೆ ನೀನು ಬದುಕ್ತಾ ಇದ್ದೀಯಲ್ಲ, ಅವರೆಲ್ಲರ ಜೀವನ ನಿನ್ನ ಜೀವನವನ್ನು ವೃದ್ಧಿಗೊಳಿಸ್ತಾ ಇದೆ, ನಿನ್ನ ಜೀವನಕ್ಕೆ ಬಲವನ್ನು ಕೊಡ್ತಾ ಇದೆ. ನಿನ್ನ ಜನ ನಿನ್ನ ಬಲ ಮುದ್ದುರಾಮ ಅಂಥೇಳಿ ಒಂದು ಅದ್ಭುತವಾದಂಥ ಒಂದು ಉಪಮೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಮತ್ತು ಸತ್ಸಂಗಕ್ಕೆ ಬರ್ತಾ ಇದ್ದಾನೆ. ಸತ್ಸಂಗಕ್ಕೆ ಬರ್ತಾ ಇದ್ದಾನೆ ಮುದ್ದುರಾಮ. ಸತ್ಸಂಗವೆಲ್ಲಿ ಹೋದೋ ಇದೆ ಅಲ್ಲಿ ಸುಖ ಶಾಂತಿ, ಪರಿಮಳದ ಹೂ ಎಲ್ಲೋ ಇದೆ ಅಲ್ಲಿ ದುಂಬಿ, ಸ್ವಾತಂತ್ರ್ಯ ನಿಲುವೆಲ್ಲೋ ಇಹುದಲ್ಲಿ ಗಾಂಭೀರ್ಯ, ಚಲುವೆಲ್ಲೋ ನಲಿವಲ್ಲಿ ಮುದ್ದುರಾಮ. ನೋಡಿ ಆ ಸ್ವಾತಂತ್ರ್ಯ, ಸತ್ಸಂಗದ ಮಹಿಮೆಯನ್ನು ಕೇಳ್ರಿ, ಎಷ್ಟು ಅದ್ಭುತವಾಗಿ ವರ್ಣನ ಮಾಡಿದ್ದಾರೆ. ಸತ್ಸಂಗದ ಮಹಿಮೆಯನ್ನು ಅದ್ಭುತವಾಗಿ ವರ್ಣನ ಮಾಡಿದ್ದಾರೆ. ಇದರದು ಆ ಚಲುವೆಲ್ಲೋ ನಲಿವಲ್ಲಿ ಸತ್ಯಂ ಶಿವಂ ಸುಂದರಂ. ಆ ಸತ್ಯಂ ಶಿವಂ ಸುಂದರಂ ಎಂಬುದು ಈ ಸತ್ಸಂಗದ ಮಹಿಮೆಯೊಳಗೆ ಅಡಗಿಕೊಳ್ತದೆ. ಆ ಒಂದು ಮಹಾನ್ ಉಪನಿಷದ್ ವಾಕ್ಯ, ವೇದ ವಾಕ್ಯ ಸತ್ಸಂಗದೊಳಗೆ ನಿಮಗೆ ದೊರೀತದ ಅಂತ ಹೇಳ್ತಾ ಇದ್ದಾರೆ ಮುದ್ದುರಾಮ. ನಮಸ್ಕಾರ, ಮತ್ತೆ ನಾಳೆ.